ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ರಥ ಯಾವ ದಿಕ್ಕಿಂದ ಬರ್ತಿರೋದು? ಮಾವ, ನಿಮ್ದು ಊಟ ಆಯ್ತಾ? ಆಗಿಲ್ಲ ಅಂದರೆ ಬನ್ನಿ ಬಡಿಸ್ತೀನಿ. ನನ್ನ ಊಟದ ವಿಷಯ ಆಗಿರಲಿ, ನೀನೆಲ್ಲಿ ಹೋಗಿದ್ದೆ? ಕ್ಷಮಿಸ್ಬಿಡಿ ಪಾಪು, ಅದೇನು ಇಷ್ಟು ಬೇಗ ಆಫೀಸಿಂದ ಬಂದ್ಬಿಟ್ಟೆ? ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂತು. ಆಫೀಸಲ್ಲಿ ತಮಗೇನು ಕೆಲಸ ಇರಲಿಲ್ವೋ? ಇತ್ತು, ಎಲ್ಲ ಕೆಲಸ ನಾವೇ ಮಾಡ್ಕೋತೀವಿ, ನೀವು ಆರಾಮಾಗಿ ಊಟ ಮಾಡ್ಕೊಂಬನ್ನಿ ಅಂತ ಕಳಿಸುತ್ತೆ. ಮನೆಗೆ ಬರ್ತಿದ್ದಾಗೆ ಕ್ವಿಜ್. ಏನಮ್ಮ ಈಗ ಊಟ ಆಗ್ತೀಯಲ್ಲ, ಇಲ್ಲೇ ನಿಂತ್ಕೊಂಡಿರ್ತೀಯ? ನಡಿ ನಡಿ, ನನಗೂ ತಟ್ಟೆ ಇಡು, ಮಾತ್ರೆ ತಗೊಂಡು ಬರ್ತೀನಿ. ಸರಿ ಮಾವ. ಪಾಪು ಬಾ. ಅಮ್ಮ ಸಿರಿ ಅವಳು ಬುಕ್ ಸ್ಟೋರ್ಗೆ ಹೋಗಿದ್ದಾಳಲ್ಲೋ, ಮಧ್ಯಾಹ್ನ ಎಲ್ಲಿ ಬರ್ತಾಳೆ? ಹೌದಲ್ವಾ, ಮರ್ತೋಗಿದ್ದೇನೆ. ಏಯ್, ಅವಳು ಇರ್ತಾಳೆ ಅಂತ ಬಂದಿದೀಯಾ? ಬೇಗ ಬಂದು ಊಟ ಹಾಕಮ್ಮ, ನಾನು ಮತ್ತೆ ಆಫೀಸ್ಗೆ ಹೋಗ್ಬೇಕು. ಸಿರಿ ತಂದೆ ವಿಷಯನ ಯಾರಿಗೂ ಹೇಳ್ದೆ ನಾನು ತಪ್ಪು ಮಾಡ್ತಾ ಇದ್ದೀನ. ದೇವ್ರೆ, ಇವ್ರಿಗೆಲ್ಲ ವಿಷಯ ಗೊತ್ತಾಗೋ ಹೊತ್ತಿಗೆ ಅಣ್ಣ ಹುಷಾರಾಗ್ಲಪ್ಪ. ಚಿಕ್ಕಮ್ಮನವ್ರೆ, ಇದು ಊಟ ಮಾಡೋ ಜಾಗ. ಅದಕ್ಕೆ ನಾನಿಲ್ಲಿ ಕೂತ್ಕೊಂಡು ನೇಲ್ ಶೇಪ್ ಮಾಡ್ಕೋಬಾರ್ದ? ಇದು ನನ್ನ ಮನೆ, ನಾ ಇಲ್ಲಿ ಹೇಗೆ ಬೇಕಾದ್ರೆ ಹಾಗಿರ್ತೀನಿ. ನೀನು ಯಾರಿಲ್ಲಿ ಕೇಳಕ್ಕೆ? ಚಿಕ್ಕಮ್ಮನವ್ರೆ, ಅದು ಅದಕ್ಕೆ ಹೇಳೋದು, ಕೆಲಸದವ್ರನ್ನ ತಲೆ ಮೇಲೆ ಕೂಡಿಸ್ಕೋಬಾರ್ದು ಅಂತ. ನಿಧಿ, ತುಂಬ ಮಾತಾಡ್ತಿದ್ಯಾ. ನಿನಕ್ಕಿಂತ ದೊಡ್ಡವರು, ಮರ್ಯಾದೆ ಕೊಟ್ಟು ಮಾತಾಡು. ಯಾಕೆ ಮರ್ಯಾದೆ ಕೊಡಬೇಕು? ಕೆಲಸದವ್ರಿಗೆಲ್ಲ ಮರ್ಯಾದೆ ಕೊಟ್ಕೊಂಡು ಬಕೆಟ್ ಹಿಡ್ಕೊಂಡು ಕೂರಕ್ಕೆ ನನಗೆ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಂಡಿದ್ದೀರಾ? ನಿಧಿ, ಇದಲ್ದೆ ಬೇರೆ ಏನು ಕೆಲಸ ಇದೆ ನಿನಗೆ? ನಿನ್ನ ಅಣ್ಣಂದಿರ್ತಾರ ಒಳ್ಳೆ ಕರಿಯರ್ ನೋಡ್ಕೊ. ಅದು ಬಿಟ್ಟು ಟೈಮ್ ವೇಸ್ಟ್ ಮಾಡೋದಲ್ದೆ ದೊಡ್ಡವ್ರಿಗೆಲ್ಲ ಮರ್ಯಾದೆ ಕೊಡದೆ ಮಾತಾಡಬೇಡ. ಮಾಮ್ ಮಾಮ್ ಮಾಮ್, ಏನಾಯ್ತು? ನೋಡಿ ಮಾಮ್, ಇವರೆಲ್ಲ ಸೇರ್ಕೊಂಡು ನನಗೆ ಹ್ಯೂಮಿಲಿಯೇಟ್ ಮಾಡ್ತಿದ್ದಾರೆ. ನಿಧಿ, ನಿನಗೆ ಯಾರು ಏನು ಮಾತಾಡಿಲ್ಲ, ಸುಮ್ಮನೆ ಯಾಕೆ ಈ ವಿಷಯ ದೊಡ್ಡದು ಮಾಡ್ತಿದ್ಯಾ? ಪಾಪಮ್ಮ ಈ ಮನೆಗೆ ಹಿರಿಯಮ್ಮ ಇದ್ದಾರೆ, ಅವ್ರೇನಾದ್ರೂ ಹೇಳಿದ್ರೆ ಅದು ನಮ್ಮ ಒಳ್ಳೇದಕ್ಕೆ ಆಗಿರುತ್ತೆ. ನೋಡು ಮಾಮ್, ನನಗೆ ಹೇಳಕ್ ಬರ್ತಾರೆ. ಪೂರ್ಣಿ, ಅವಳು ಮಾತಾಡಿರೋದು ತಪ್ಪಿರ್ಬೋದು, ಆದರೆ ಹೇಳೋದನ್ನೇ ಹೇಳುವಾಗ ಹೇಳಿದ್ರೆ ಅರ್ಥ ಮಾಡ್ಕೋತಾಳೆ. ನಾನು ಹೇಳೋ ಹಾಗೆ ಹೇಳ್ದೆ ಅತ್ತೆ. ಏನಿಲ್ಲ ಮಾಮ್, ನನ್ನ ಕರಿಯರ್ ವಿಷಯ ಏನಕ್ಕೆ ಮಾತಾಡ್ಬೇಕು? ಇವ್ರು ಯಾರು ಅದನ್ನ ಮಾತಾಡಕ್ಕೆ? ನಿಧಿ, ಅದು ಏನು ಚಿಪ್ಸ್ ಮಾಡಿದ್ದಾಳೋ ಏನೋ, ಉಪ್ಪು ಖಾರ ಏನಿಲ್ಲ, ಒಳ್ಳೆ ಮುದುಕರ್ಗೆ ಮಾಡಿಡೋ ಹಾಗೆ ಮಾಡಿಟ್ಟಿದ್ದಾಳೆ. ತುಳಸಿ, ನಿನ್ನ ಸೊಸೆ ಬಂದ್ಲು ಅಂತ ಕಾಣುತ್ತೆ, ಬಾಗಲ್ ತೆಗಿ. ಹಾಗೆ ಬರೋವಾಗ ಇನ್ನೊಂದಷ್ಟು ಚಿಪ್ಸ್ ತಗೊಂಡು ಬಾ. ಇಡೋದು. ಪುಟ್ಟಿ, ಏನಾಯ್ತೆ? ಏನಿದು ಬ್ಯಾಂಡೇಜು? ನನ್ಗೆ ಆ ಮನೇಲಿ ಇರಕ್ ಆಗಲ್ಲ ಅಮ್ಮ. ತವ್ರ ಮನೇಲಿ ನಿನಗೆ ಕಿಮ್ಮತ್ತಿಲ್ಲ ಅಂತ ನನಗೆ ಹೀಯಾಳ್ಸಿ ಹಿಂಸೆ ಕೊಡ್ತಿದಾರಮ್ಮ. ಅಯ್ಯೋ ದೇವ್ರೆ, ಅಳ್ಬೇಡ ಪುಟ್ಟಿ, ತಾತ ಬೇರೆ ಮನೇಲೇ ಇದ್ದಾರೆ, ನಾನು ಏನ್ ಮಾಡ್ಲಿ? ಏನಮ್ಮ ನೀನು? ಮಗಳು ಹೀಗೆ ಗಾಯ ಮಾಡ್ಕೊಂಡ್ ಬಂದಿದ್ದಾಳೆ, ಈಗ್ಲೂ ನಿನಗೆ ನಿನ್ ಮಾವಂದೇ ಭಯನಾ?
ಅಲ್ಲಿ ಆಚೆ ಹೋಗು ಅಂತಾರೆ, ಇಲ್ಲಿ ಒಳಗ್ ಸೇರ್ಸ್ಕೊಳಲ್ಲ ಅಂತೀರಾ. ಸುಡ್ಗಾಡಿಗೆ ಹೋಗ್ಲಾ ನಾನು? ಹಾಗೆಲ್ಲ ಹೇಳ್ಬೇಡ ಪುಟ್ಟಿ, ಸಂಕಟ ಆಗುತ್ತೆ. ಸಂಕಟ ಆಗ್ಬಾರ್ದು ಅಂದ್ರೆ ನನ್ನ ಮನೆ ಒಳಗಡೆ ಸೇರಿಸ್ಕೊ ಅಮ್ಮ. ಅಣ್ಣಂಗೆ ಸಿರಿಗೆ ಹೇಳು, ಅವ್ರು ನನ್ ಪರವಾಗಿ ಮಾತಾಡಿದ್ರೆ ತಾತ ಖಂಡಿತ ಸೇರಿಸ್ಕೊಂತಾರೆ. ಪ್ಲೀಸ್ ಅಮ್ಮ. ಬೆಳಗ್ಗೆ ಹಚ್ಚಿರೋ ಬೆಣ್ಣೆ ಈಗ ವರ್ಕೌಟ್ ಆದ್ರೆ ಸಾಕು. ಹೇಳಮ್ಮ, ಏನ್ ಮಾಡ್ಲಿ ನಾನೀಗ? ಏನ್ ಮಾಡ್ಲಿ ನಾನೀಗ ಅಂತಂದ್ರೆ ಹೇಗ್ ಬಂದ್ಯೋ ಹಾಗೆ ತಿರುಗಿ ಹೋಗ್ತಾ ಇರು. ಹಾಗೆ ಹೇಳ್ಬೇಡಿ ತಾತ, ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ರು. ಹೇಗ್ ಹೊಡ್ತಿದಾರೆ ನೋಡಿ. ಈಗ ನೀವು ಆಚೆ ಹೋಗು ಅಂತಂದ್ರೆ ನಾನು ಎಲ್ಲಿಗೆ ಹೋಗ್ಬೇಕು ತಾತ? ಇಲ್ಲಿ ಏನಾಯ್ತು ನನಗೆ ಗೊತ್ತಿಲ್ಲ, ಆದರೆ ದೊಡ್ಡವ್ರಿಗೆ ಹೀಗೆ ಎದುರು ಮಾತಾಡೋದು ತಪ್ಪು. ಅವ್ರು ಹಾಗೆ ಮಾತಾಡ್ಬೋದಾ ದೊಡ್ಡಪ್ಪ? ಪೂರ್ಣಿ ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಅವಳು ನೀನು ನಿನ್ನ ಫ್ಯೂಚರ್ ಬಗ್ಗೆ ಯೋಚಿಸು ಅಂತ ಕಾಳಜಿಯಿಂದ ಹೇಳಿದಾಳಷ್ಟೇ. ಇವರೇ ಮದುವೆ ಆಗಿ ಮನೇಲಿ ಇರ್ಬೇಕಾದ್ರೆ ನನಗ್ ಕರಿಯರ್ ನೋಡ್ಕೊ ಅಂತ ಹೇಳಕ್ಕೆ ಇವ್ರಿಗೆ ಏನ್ ಹಕ್ಕಿದೆ? ನಿಧಿ, ವಯಸ್ಸಿಗೆ ತಕ್ಕ ಹಾಗೆ ಮಾತಾಡಬೇಕು. ನಿಮ್ಮಪ್ಪ ಇದನ್ನು ನೋಡಿದ್ರೆ ಎಷ್ಟು ನೊಂದ್ಕೋತಿದ್ದ ಗೊತ್ತಾ? ಪೂರ್ಣಿಗೆ ಪಾಪಮ್ಮಂಗೆ ಸಾರಿ ಹೇಳು. ಯಾರು ಯಾರನ್ನು ಸಾರಿ ಕೇಳಬೇಕಾಗಿಲ್ಲ. ಒಂದು ಸಾರಿಯಿಂದ ಎಲ್ಲಾನು ಸರಿ ಹೋಗತ್ತನ್ನೋದಾಗಿದ್ರೆ ನಮ್ಮಮ್ಮನ ಫೋಟೋಗೆ ಹಾರ ಬೀಳ್ತಿರ್ಲಿಲ್ಲ. ನಿಮ್ಮಪ್ಪ ಇದನ್ನ ನೋಡಿದ್ರೆ ನೊನ್ಕೋತಿದ್ರು ಅಂದ್ರಲ್ಲ, ಚಿಕ್ಕಪ್ಪ ಇದನ್ನ ನೋಡಕ್ ಆಗದೆ ಇರೋದು ಮಾಡಿದ್ಯಾರು? ಮತ್ತೊಬ್ಬರನ್ನ ಸಾರಿ ಕೇಳೋ ಅನ್ನೋ ಮೊದಲು ನಮ್ಮ ಕ್ರೆಡಿಬಿಲಿಟಿ ನಮಗ್ ಗೊತ್ತಿರಬೇಕು. ಅವಿ, ಸ್ಟಾಪ್ ಇಟ್. ವಿಷಯನ ಎಲ್ಲೆಲ್ಲೋ ಎಳಿಬೇಡ. ಪ್ರತಿಯೊಂದು ವಿಷಯಕ್ಕೂ ಅವರನ್ನ ದೂಷಿಸ್ತಿದ್ರೆ ನನಗಿಷ್ಟ ಆಗಲ್ಲ. ಈ ಮನೆ ಯಜಮಾನ ಅವರು. ಗಿವ್ ಹಿಮ್ ದ ರೆಸ್ಪೆಕ್ಟ್ ಹಿ ಡಿಸರ್ವ್. ಹೇಳು, ಇದೆಲ್ಲ ನೀನು ಮನೆಯಿಂದ ಓಡಿ ಹೋಗೋಕ್ ಮುಂಚೆನೆ ಯೋಚಿಸ್ಬೇಕಾಗಿತ್ತು. ಈಗ ಬಂದು ನನ್ನ ಕಾಲು ಹಿಡಿದ್ರೆ ನಾನು ಏನು ಮಾಡಲಿ? ನೀವೇ ಏನಾದ್ರೂ ಮಾಡ್ಬೇಕು ತಾತ. ನಾನು ಮಾಡೋಷ್ಟು ಮಾಡಿದ್ದೀನಿ. ನೀವು ಚಿಕ್ಕವರಿದ್ದಾಗ್ಲಿಂದ ನಿಮ್ಮನ್ನ ನೋಡ್ಕೊಂಡಿದ್ದೀನಿ, ಜವಾಬ್ದಾರಿಯಿಂದ ಬೆಳೆಸಿದ್ದೀನಿ. ಓಡ್ ಹೋಗೋವಾಗ ಈ ತಾತನ ಪ್ರೀತಿ ನೆನಪಾಗ್ಲಿಲ್ವಾ ನಿನಗೆ? ಈಗ ಬಂದು ಕಂಪ್ಲೇಂಟ್ ಮಾಡೋ ಬದಲು ನಿನ್ನ ಗಂಡನ್ಗೆ ಹೇಳು. ಆ ಉಂಡಾಡಿ ಗುಂಡನಿಗೆ ಹೇಗೆ ಓಡಿ ಹೋಗಿ ಮದುವೆ ಆಗೋದು ಗೊತ್ತೋ ಹಾಗೆ ಕಟ್ಕೊಂಡು ಹೆಂಡತಿನ ಬಾಳ್ಸೋದು ಗೊತ್ತಿರಬೇಕು. ಅಪ್ಪನ್ ನೋಡಿದ್ರೆ ಹೆದರ್ತಾನೆ ಪುಕ್ಕಲು ಮಗ. ಹೇಳು ಹೇಳು, ನೀನ್ ಬೈದಿದ್ದಕ್ಕೆಲ್ಲ ಬಟ್ಟಿ ಸಮೇತ ವಾಪಸ್ ಕೊಡ್ತೀನಿ. ನೀನ್ ನನ್ನ ಕಣ್ಣೀರಿಗೆ ಕರಗ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು.
ಜಗನ್ನಾಥ್ ಸಂಧ್ಯಾ ಮ್ಯಾಮ್. ಎಸ್. ಈ ಜಟ್ಕಾ ಗಾಡಿಲಿ ಹೋಗೋದ್ಕಿಂತ ನಡ್ಕೊಂಡೇ ಬೇಗ ಹೊಂಟೋಯ್ತಿದೆ. ಈಗಲೂ ಹೋಗು, ಯಾರು ಬೇಡ ಅಂದ್ರು? ಆಯ್ತು ಬಿಡಿ, ಹೋಯ್ತೀನಿ. ನೋಡಿ ಯಾವ್ದೋ ಫೋನ್ ಬರ್ತಾ ಇದೆ ನೋಡು, ನೆತ್ಗಲ್ಲಿ. ಬಾಬಾ ಯಾವ್ದೋ ಹೊಸ ನಂಬರು. ಹಲೋ ಹಲೋ, ಜಗನ್ನಾಥ್ ಅವರಲ್ವಾ? ಹಾಂ, ನಾನು ಬಸವನಗುಡಿ ವಿಮೆನ್ಸ್ ಪೊಲೀಸ್ ಸ್ಟೇಷನಿಂದ ಕಾಲ್ ಮಾಡ್ತಾ ಇದ್ದೀನಿ. ನೀವು ಸಂಧ್ಯಾಗ್ ಮಾವ ತಾನೆ? ಮೇಡಮ್ ಹೌದು ಮೇಡಮ್, ನಾನೇ. ಏನಾಯ್ತು ಮೇಡಮ್? ಸೊಸೆಗೆ ಹಿಂಸೆ ಕೊಟ್ಟು ತವ್ರ ಮನೆಗೆ ಕಳಿಸಿ ಈಗ ನನ್ನೇ ಏನಾಯ್ತು ಅಂತ ಕೇಳ್ತಾ ಇದ್ದೀರಾ? ಮಹಿಳಾ ದೌರ್ಜನ್ಯಕ್ಕೆ ಶಿಕ್ಷೆ ಏನ್ ಗೊತ್ತಾ? ಕಮ್ಮಿ ಅಂದ್ರೂ 3 ವರ್ಷ ರಾಗಿ ಬೀಸ್ಬೇಕು. ಮೇಡಮ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಮ್ಮ ಸೊಸೆ ಮೇಲೆ ನಾವು ಯಾಕೆ ಕೈ ಮಾಡೋಣ ಮೇಡಮ್? ಮತ್ತೆ ಅವ್ರ ಹಣೆನಲ್ಲಿ ಬ್ಯಾಂಡೇಜು, ಗಾಯ? ಮೇಡಮ್, ಹೊರಗಡೆ ಬ್ಯಾಂಡೇಜ್ ಇದೆ ಅಷ್ಟೇ, ಒಳಗಡೆ ಗಾಯ ಇಲ್ಲ. ಫ್ಯಾಮಿಲಿ ಪ್ರಾಬ್ಲಮ್ಮು ಮೇಡಮ್. ಸಣ್ಣದಾಗಿ ಒಂದು ನಾಟಕ ಮಾಡಿದ್ವಿ ಅಷ್ಟೇ ಮೇಡಮ್. ಸತ್ಯ ಹೇಳ್ತೀನಿ, ನಮ್ಮ ಸೊಸೆ ಮುದ್ದನ್ನ ನಾವು ತುಂಬ ಚೆನ್ನಾಗಿ ನೋಡ್ಕೋತಿದ್ದೀವಿ ಮೇಡಮ್. ಅಷ್ಟಕ್ಕೂ ಮೇಡಮ್ ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದು. ಅದೆಲ್ಲ ನಿಮಗೆ ಯಾಕ್ರಿ? ಕಂಪ್ಲೇಂಟ್ ರಿಜಿಸ್ಟರ್ ಆಗಬಾರ್ದು ಅಂದ್ರೆ ನೀವು ಈ ಕ್ಷಣನೇ ನಿಮ್ಮ ಸೊಸೆನ ವಾಪಸ್ ಮನೆ ಕರ್ಕೊಂಡು ಹೋಗಿ. ಹಾ, ಇನ್ನೊಂದು ವಿಷಯ, ಇನ್ನು ಮುಂದೆ ಯಾವತ್ತಾದ್ರೂ ಈ ರೀತಿಯಾದ ಕಂಪ್ಲೇಂಟ್ ಮತ್ತೆ ಬಂತೋ ನಾವಂತೂ ನಿನ್ನನ್ನು ಸುಮ್ಮನೆ ಬಿಡಲ್ಲ, ನೆನ್ಪಿರ್ಲಿ. ಕೆಲವ್ರಿಗೆ ಒಳ್ಳೆ ಮಾತಲ್ಲಿ ದಾರಿಗೆ ತರೋಕ್ಕಾಗಲ್ಲ, ಅವ್ರ ಭಾಷೆಲ್ಲೇ ಉತ್ತರ ಕೊಡ್ಬೇಕಾಗತ್ತೆ. ಯಾಕೆ ಬಾವಾ ಲಡ್ಡು ಬಂದು ಬೈಕ್ ಬಿತ್ತ? ಬಿಟ್ಟ ಅಂದ್ರೆ ಈ ಗಾಡಿ ತಳ್ಕೊಂಡು ನಿಂದ ಬರ. ನಾನು ಫೋನ್ ಕೊಡ ನಾನು ಬರ. ಚಿಕ್ಕಪ್ಪ, ನಿಮ್ಮನ್ನ ನೋಡಿದಾಗೆಲ್ಲ ನೀವು ನನ್ನ ಕೂಸುಮರಿ ಮಾಡಿಕೊಂಡು ಮನೆ ತುಂಬ ಸುತ್ತುತ್ತಾ ಇದ್ದಿದ್ದು ನೆನಪಾಗತ್ತೆ. ನನ್ನ ಮಗುನು ಹಾಗೆ ಕೂಸುಮರಿ ಮಾಡ್ತೀರಾ ಅಂತ ಆಗಾಗ ಆಸೆ ಆಗತ್ತೆ. ಆದರೆ ಅವು ಯಾವ ಆಸೆನೂ ಈಡೇರದೇ ಇರೋ ಹಾಗೆ ಮಾಡಿಬಿಟ್ಟ ಆ ಮನುಷ್ಯ. ಅವತ್ತು ಕಾರಲ್ಲಿ ಇದ್ದಿದ್ದು ನಾವಿಷ್ಟೇ ಜನ, ಚಿಕ್ಕಮ್ಮ ಎಲ್ಲನೂ ಕ್ಷಮಿಸಿ ದೊಡ್ಡವರಾಗ್ಬಿಟ್ರು. ನೋವನ್ನ ಮನಸ್ಸಲ್ಲಿ ಇಟ್ಕೊಂಡು ನಗೋದು ಕಲ್ತರು. ನೀವು ಯಾವುದು ಗೊತ್ತಾಗದೆ ಇರೋ ಹಾಗೆ ಹಿಂಗೆ ಮಲಗಿದ್ದೀರ. ಪ್ರತಿದಿನ ಅಮ್ಮನ ಫೋಟೋ ನೋಡಿಕೊಂಡು ಹಿಂಸೆ ಪಡ್ಕೊಂಡು ಓಡಾಡ್ತಿರೋ ನಾನು. ಚಿಕ್ಕಮ್ಮನಲ್ಲಿ ಅಮ್ಮನ್ನ ನೋಡ್ತಿದ್ದೀನಿ. ಇವತ್ತು ಅವ್ರ ಕಣ್ಣೀರು ನೋಡೋಕ್ಕಾಗಿಲ್ಲ, ಅದಕ್ಕೆ ಕೂಗಾಡ್ದೆ. ಆದರೆ ಚಿಕ್ಕಮ್ಮನೇ ನನ್ನ ವಿರುದ್ಧ ಮಾತಾಡೋದು. ಅವಿ, ಸಮಾಧಾನ ಮಾಡ್ಕೊ. ತಾತ ಎಲ್ಲೋಗಿದ್ರಿ? ಬನ್ನಿ, ಏನಾದರೂ ಒಂದು ಇತ್ಯರ್ಥ ಮಾಡ್ರಿ. ಇದಂತೂ ಮುಗಿಯೋದೇ ಇಲ್ಲ. ಇತ್ಯರ್ಥ ಮಾಡಕ್ ನಾನು ಯಾರು? ಆ ಉಂಡಾಡಿ ಗುಂಡನ್ ಕಟ್ಕೋ ಅಂತ ನಾನು ಹೇಳದ್ನ? ಮನೆ ಮುಂದೆ ಬಂದು ಕಣ್ಣೀರು ಹಾಕು ಅಂತ ನಾ ಹೇಳದ್ನ? ಈಗ ಇತ್ಯರ್ಥ ಮಾಡಕ್ ಮಾತ್ರ ನಾನು ಬೇಕಾ? ಈ ಮುತ್ಕಂಗೆ ಏನಾಯ್ತು? ಇಷ್ಟೊತ್ತು ಟ್ರ್ಯಾಕಿಗೆ ಬಂದಿದ್ನಲ್ಲ. ಆಫ್ ಮಾಡ ಗಾಡಿನ. ಅಯ್ಯಬ್ಬ, ಸೊಸೆ ಮುದ್ದು. ಅಯ್ಯಬ್ಬ, ಹಿಡ್ಕ. ಯಾಕಮ್ಮ ಇಂಥ ಕೆಲಸ ಮಾಡ್ಬಿಟ್ಟೆ? ಅಲ್ಲಮ್ಮ, ನಮ್ಮ ಮನೇಲಿ ನೀನು ಚೆನ್ನಾಗಿ ನೋಡ್ಕೋತಾ ಇದ್ವೋ ಇಲ್ವೋ? ನೋಡ್ಕೋತಾ ಇದ್ವೋ ಅಲ್ಲ ಹೇಳು.
ಮಾವ ನೀವಿಲ್ಲಿ ಅದೆಲ್ಲ ಆಮೇಲೆ ಮಾತಾಡೋಣ. ಅಲ್ಲಿ ನಿಮ್ಮ ಮತ್ತೆ ಗಂಡ ನಾದ್ನಿ ಎಲ್ಲರೂ ಕಾಯ್ತಿದ್ದಾರೆ. ನೀನು ಒಳ್ಳೆ ಸೊಸೆ ಅಲ್ವಾ, ನಡಿಯಮ್ಮ. ರೀ ಏನ್ ಆಟ ಆಡ್ತಾ ಇದ್ದೀರಾ? ಅವತ್ತೇ ನಿಮ್ಮ ಮನೆಗೆ ಬಂದಾಗ ಹೇಳಿದ್ದೆ ತಾನೆ ನನ್ನ ಮೇಲೆ ಇರೋ ಕೋಪಕ್ಕೆ ನನ್ನ ತಂಗಿಗೆ ಹಿಂಸೆ ಕೊಟ್ಬೇಡಿ ಅಂತ. ಶಾಂತಂ ಪಾಪಂ ಯಾರು ಸ್ವಾಮಿ ಹಿಂಸೆ ಕೊಟ್ಟರು? ನೋಡು, ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ನಾನು ಏನೋ ಹೇಳಿದೆ, ಇವಳು ಇನ್ನೇನೋ ಅರ್ಥ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ದಾಳೆ. ಸೊಸೆ ಮುದ್ದು ನಡಿಯಮ್ಮ, ಹೋಗೋಣ. ಯಾಕೋಡ ಅಯ್ಯಪ್ಪ ಬಾಬಾ ನೀವ್ ಹಂಗೆ ಓಡ್ಕೋಗಿ ಬೈಕ್ ತರ್ಕ ಬರ್ತೀನಿ. ಒದ್ದ ಅಂದ್ರೆ ಹಿಡ್ಕೊಳ ಇದನ್ನ. ಅಮ್ಮ ಕೂತ್ಕೊಪ್ಪ. ಏನಾಗಿದೆ ಮಾವ ನಿಮ್ಗೆ? ಅಯ್ಯೋ ಕೂತ್ಕೊಳಮ್ಮ ಫಸ್ಟ್. ಬಾಬಾ ನಾನ ಸೂಟ್ ಕೇಸ್ ನಡ್ಕೊಂಡ್ ಬರ. ಕೂತ್ಕೊಳಮ್ಮ. ಬಾ ಇಷ್ಟವಾಗ್ತಿದೆ ಬಾ. ಪಾಪು ಎಲ್ಲ ಇವಳ ಭಲೆ ಕಿಲಾಡಿ. ನನ್ನ ಮರ್ಯಾದೆ ಉಳೀತು ಅಂತ ಖುಷಿ ಪಡ್ಲಾ, ಇಲ್ಲ ಇನ್ಯಾವತ್ತೋ ನನ್ನ ಬುಡಕ್ಕೆ ಬಂದರೆ ಅಂತ ಭಯ ಪಡ್ಲಾ? ದೇವರೇ ಬಲ್ಲ. ತಾತ ನಡೀರಿ ಒಳಗೆ. ಬಸವನಗುಡಿ ವುಮನ್ ಪೊಲೀಸ್ ಸ್ಟೇಷನ್ ಅವರು ತಾವು ಹೋಗಿ ಮುಂದೆ. ತುಳಸಿ, ನನ್ನ ಮಂಕಿ ಕ್ಯಾಪಲ್ಲಿ ಇಟ್ಟಿದೀಯಾ? ಬಂದೆ ಮಾವ. ಅಯ್ಯ, ಎಲ್ಲ ಬಿಟ್ಟು ಇಲ್ಲಿ ಏನ್ ಮಾಡ್ತಾ ಇದ್ದೀಯಾ? ಅಯ್ಯೋ, ಈ ಸಿರಿ ನನ್ನನ್ನು ಹಾಲಲ್ಲಿ ಮಲ್ಕೊಳಕ್ ಬಿಡ್ತಾ ಇಲ್ಲ. ಅದಕ್ಕೆ ಈ ರೂಮ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಮಲ್ಕೊಂಡ್ರೆ ಅವ್ರ ರೂಮಲ್ಲಿ ಮಲ್ಕೋತಾರೆ. ಪರವಾಗಿಲ್ವೇ, ಒಂದೊಂದ್ಸಲ ನಿಂತಲ್ಲೇನೋ ಕೆಲಸ ಮಾಡುತ್ತೆ. ಅದು ಬಿಡು, ಆ ಓಡ್ ಹೋದವಳು ಬಂದಿದ್ಲಲ್ಲ ಆಗ್ಲೇ, ನಿನ್ಗೇನು ಅನ್ನಿಸ್ಲಿಲ್ವಾ? ಸದ್ಯ ಅವ್ರ ಮಾವನೇ ಬಂದು ಕರ್ಕೊಂಡು ಹೋದ್ರಲ್ಲ, ಮನೆ ಅಂದಮೇಲೆ ಇಂಥದ್ದೆಲ್ಲ ಇದ್ದೇ ಇರುತ್ತೆ, ಅನ್ಸರ್ಸ್ಕೊಂಡು ಹೋಗ್ಬೇಕಲ್ವಾ? ಸರಿಯಾಗಿ ಹೇಳಿದೆ ತುಳಸಿ. ಒಂದು ವಯಸ್ಸು ಅಂತ ಆದಮೇಲೆ ಅವ್ರ ಜೀವನ ಅವ್ರವ್ರದೇ ಜವಾಬ್ದಾರಿ. ತಾತ ತಗೊಳ್ಳಿ ನಿಮ್ಮ ಮಂಕಿ ಕ್ಯಾಪ್, ಸೋಫಾ ಮೇಲಿತ್ತು. ಓಹೋ, ಅಲ್ಲಿತ್ತ? ಈ ಮಂಕಿ ಕ್ಯಾಪ್ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ತಾತ. ಬಂದ್ಬಿಟ್ಟಾರೆ. ಅಮ್ಮ, ನಾನು ಯೆಲ್ಲೋ ಕಲರ್ ಶರ್ಟ್ನ ಐರನ್ ಮಾಡು ಅಂತಂದ್ರೆ ನೀ ಬ್ಲೂ ಕಲರ್ ಶರ್ಟ್ನ ಐರನ್ ಮಾಡಿದ್ದಿ. ಕಲರು ಗೊತ್ತಾಗಲ್ವಾ ನಿನಗೆ? ನಾಳೆ ನಾನು ಆ ಕಲರ್ ಶರ್ಟ್ನ ಹಾಕೊಂಡು ಹೋಗ್ಬೇಕು, ರೆಡಿ ಇಟ್ಟಿರು. ಹೌದಾ ಪಾಪು? ಸಾರಿ, ನಂಗೆ ಗೊತ್ತಾಗ್ಲಿಲ್ಲ. ಯಾವುದು ಅಂತ ಎತ್ತಿಡು, ಆಮೇಲೆ ಮಾಡಿಡ್ತೀನಿ. ಹೇ ಸಮರ್ಥ್, ನನ್ನ ಕುರ್ತಾನು ಐರನ್ ಮಾಡ್ಕೋಬೇಕು ಕಣೋ. ಒಂದು ಕೆಲಸ ಮಾಡೋಣ, ಇವತ್ತು ನಿನ್ನ ಶರ್ಟ್ನ ನಾನು ಐರನ್ ಮಾಡ್ಕೊಡ್ತೀನಿ, ನನ್ನ ಕುರ್ತಾನ ನೀನು ಐರನ್ ಮಾಡ್ಕೊಡು. ಯಾರು ಚೆನ್ನಾಗಿ ಮಾಡ್ತಾರೆ ನೋಡಿ ಬಿಡೋಣ, ಓಕೆನಾ? ಏ ಪುಟ್ಟ, ನಾನು ಮಾಡ್ತೀನಿ. ಓಕೆನಾ? ಅಷ್ಟೇ ತಾನೇ? ಚಾಲೆಂಜ್ ಅಕ್ಸೆಪ್ಟ್. ಒಂದು 5 ನಿಮಿಷ ಟೈಮ್ ಕೊಡಿ, ಈಗ ಹೋಗಾಕ್ ಬರ್ತೀನಿ. ಅಂತೂ ನಮ್ಮ ದಂಡ್ಪಿಂಡ ಕೆಲಸ ಮಾಡೋದಕ್ಕೆ ಈ ಸೋಗಲಾಡಿ ಹೆಂಡ್ತಿನೇ ಬರಬೇಕಾಯ್ತು. ಆಗ್ಲಿ ಆಗ್ಲಿ ಆಗ್ಲಿ. ಸರಿಮ್ಮ, ಈಗೇನು ಕೆಲಸ ಮಾಡಲಿ ಹೇಳಿ? ಪುಟ್ಟ, ಇದು ಒಂದು ರೂಮ್ ಕ್ಲೀನ್ ಮಾಡಿದ್ರೆ ಆಯಿತು. ನೀನು ಹೋಗು, ನಾನು ಮಾಡ್ಕೊಳ್ತೀನಿ. ಯಾವ ಮಹಾ ದೊಡ್ಡ ಕೆಲಸ ಅಂತ ಎಲ್ಲ ಹೇಳಬೇಡಿ. ಇದೇ ಬಟ್ಟನಲ್ಲಿ ಒರೆಸ್ಲಾ? ಹಾಂ. ನಮ್ಮನೇಲಿ ಯಾರಮ್ಮ ಫೋಟೋಗ್ರಾಫರು? ಎಲ್ಲಿ? ಇದು ಸಮರ್ಥ್ ಅವ್ರ ಅಪ್ಪಂದು
ಇದರಲ್ಲಿ ಪಾಪುದು ಸಂಧ್ಯಂದು ಎಷ್ಟು ಫೋಟೋ ತೆಗೆದಿದ್ರು. ಸಮರ್ಥಗ್ ನೋಡೋಕೆ ಹೇಳ್ತೀನಿ. ಇದೀಗ್ಲೂ ವರ್ಕ್ ಆಗತ್ತಾ ನೋಡೋಣ. ಜೋಪಾನ.